ದೇವರ ವಾಕ್ಯವು ಹೀಗೆ ಹೇಳುತ್ತೆ. ಕೀರ್ತನೆ 91 ಅದರ 9, 10, 11ನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ವಾಕ್ಯವು ಹೀಗೆ ಹೇಳುತ್ತೆ ನೋಡಿ. ಪರಾತ್ಮನನ್ನು ನಿವಾಸ ಸ್ಥಾನ ಮಾಡಿಕೊಂಡಿಯಲ್ಲ, ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ನೀನು ಹೋಗುವಾಗಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ದೇವರ ವಾಕ್ಯವು ಹೇಳುವ ರೀತಿಯಲ್ಲಿ ದೇವರು ಕಳೆದ ವಾರವೆಲ್ಲ, ಕಳೆದ ದಿನಗಳೆಲ್ಲ, ಕಳೆದ ಪ್ರತಿಯೊಂದೊಂದು ನಿಮಿಷಗಳಲ್ಲಿಯೂ, ಪ್ರತಿಯೊಂದೊಂದು ಕ್ಷಣಗಳಲ್ಲಿಯೂ ದೇವರು ನಮ್ಮನ್ನು ಕಾಯ್ದು ನಡೆಸಿದಂಥವರಾಗಿದ್ದಾರೆ. ದೇವರ ವಾಕ್ಯ ಹೀಗೆ ಹೇಳುತ್ತೆ. ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ ಅದರ 8ನೇ ವಚನವನ್ನು ನಾವು ನೋಡೋದಾದ್ರೆ ಅಲ್ಲಿ ವಾಕ್ಯವು ಹೀಗೆ ಹೇಳುತ್ತೆ ನೋಡಿ. ಯೆಹೋವನು ತಾನೇ ನಿನ್ನ ಮುಂದಗಡೆ ಹೋಗುವನು, ಆತನು ನಿನ್ನ ಸಂಗಡ ಇರುವನು, ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ, ನೀ ಕೈ ಬಿಡೋದಿಲ್ಲ, ಅಂಜಬೇಡ, ಧೈರ್ಯದಿಂದಿರು ಎಂದು ಹೇಳಿದನು ಎಂಬುದಾಗಿ ಕಳೆದ ದಿನಗಳಲ್ಲಿ ನಾವು ನೋಡುವಾಗ, ಕಳೆದ ತಿಂಗಳಲ್ಲಿ ನಾವು ನೋಡುವಾಗ ಯಾವ ಕೇಡುಗಳು, ಯಾವ ವಿಪತ್ತುಗಳು, ಯಾವ ಗಂಡಾಂತರಗಳು, ಯಾವ ಶೋಧನೆಗಳು ನಮ್ಮ ಗುಡಾರದ ಸಮೀಪಕ್ಕೂ ಬಾರದ ಹಾಗೆ ದೇವರು ಕಳೆದ ವಾರವೆಲ್ಲ, ಕಳೆದ ತಿಂಗಳೆಲ್ಲ ದೇವರು ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ದೇವರು ನಮ್ಮನ್ನು ಕಾಯ್ದು ನಡೆಸಿದಂಥವರಾಗಿದ್ದಾರೆ. ಅದು ಮಾತ್ರವಲ್ಲದೆ ಇನ್ನೊಂದು ತಿಂಗಳನ್ನು ನಾವು ಕಾಣುವ ಹಾಗೆ, ಈ ಇನ್ನೊಂದು ತಿಂಗಳಲ್ಲಿ ಈ ದಿನವನ್ನು ನಾವು ಕಾಣುವ ಹಾಗೆ, ಈ ದಿನದಲ್ಲಿ ನಾವು ಸ್ವಲ್ಪ ಜನವಾದರೂ ಕೂಡ ನಾವು ಒಟ್ಟಾಗಿ ಸೇರಿ ದೇವರನ್ನು ಆರಾಧಿಸುವ ಹಾಗೆ, ದೇವರು ಕೊಟ್ಟಂತಹ ಈ ಕೃಪೆಯನ್ನು ನೆನೆಸಿ, ದೇವರು ಮಾಡಿರುವಂತಹ ಅದ್ಭುತಗಳನ್ನು ನೆನೆಸಿ, ದೇವರು ಮಾಡಿರುವಂತಹ ಎಲ್ಲ ಮಹತ್ ಕಾರ್ಯಗಳನ್ನು ನೆನೆಸಿ ನಾವೇನ್ ಮಾಡುವಂತವರಾಗಿರ್ಬೇಕು, ದೇವರಿಗೆ ಸ್ತೋತ್ರವನ್ನು ನಾವು ಮಾಡುವಂತವರಾಗಿರಬೇಕು. ಹಲ್ಲೆಲೂಯಾ. ಯಾರೆಲ್ಲ